ಹಾಯ್ ಹಲೋ ನಮಸ್ತೆ. ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಪಾಟೀಲ್. ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಮೊದಲನೇ ಅಧ್ಯಾಯವಾದ ವಾಸ್ತವ ಸಂಖ್ಯೆಗಳು ಈ ಅಧ್ಯಾಯವನ್ನ ಇವತ್ತು ಕಲಿತಾ ಹೋಗೋಣ. ಹಾಗಾದ್ರೆ ವಾಸ್ತವ ಸಂಖ್ಯೆಗಳು ನೋಡಿ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ವಾಸ್ತವ ಸಂಖ್ಯೆಗಳು ಈ ಸಂಖ್ಯೆಗಳನ್ನ ನೀವು ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಸಂಖ್ಯೆಗಳಂದ್ರೇನು, ವಾಸ್ತವ ಸಂಖ್ಯೆಗಳಂದ್ರೇನು, ಮತ್ತು ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು ಇವುಗಳನ್ನು ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಹಾಗಾದ್ರೆ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವು? ನ್ಯಾಚುರಲ್ ನಂಬರ್ಸ್ ಕ್ಯಾಪಿಟಲ್ ಎನ್ ನಿಂದ ನಾವು ಡಿನೋಟ್ ಮಾಡ್ತೀವಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವ ಅಂದ್ರೆ 1, 2, 3, 4 ಸೋ ಆನ್ ಎಲ್ಲಿವರೆಗೂ? ಅನಂತದವರೆಗೂ, ಇನ್ಫಿನಿಟಿ. ಹೌದಾ? ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ನಾವು ಕ್ಯಾಪಿಟಲ್ ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ, ಅಂದ್ರೆ ಹೋಲ್ ನಂಬರ್ಸ್. ಹಾಗಾದ್ರೆ ಪೂರ್ಣ ಸಂಖ್ಯೆಗಳು ಯಾವ್ಯಾವ ಅಂದ್ರೆ 0, 1, 2, 3, 4 ಸೋ ಆನ್ ಎಲ್ಲಿವರೆಗೆ? ಅನಂತದವರೆಗೂ. ಹೌದಾ? ನೆಕ್ಸ್ಟ್ ನೋಡ್ರಿ ಪೂರ್ಣಾಂಕಗಳು. ನೆಕ್ಸ್ಟ್ ಪೂರ್ಣಾಂಕಗಳು. ಪೂರ್ಣಾಂಕಗಳನ್ನು ನಾವು Z ಇಂದ ಡಿನೋಟ್ ಮಾಡ್ತೀವಿ. ಹಾಗಾದ್ರೆ ಪೂರ್ಣಾಂಕ ಸಂಖ್ಯೆಗಳು ಯಾವ್ಯಾವು ನೋಡಿ? ಪೂರ್ಣಾಂಕ ಸಂಖ್ಯೆಗಳು 0, 1, +1, +2, +3 ಸೋ ಆನ್ ಇಲ್ಲಿ ಇನ್ಫಿನಿಟಿ. ನೆಕ್ಸ್ಟ್ ಈ ಕಡೆ 0 ಇಂದ -1, -2, -3 ಸೋ ಆನ್ ಇನ್ಫಿನಿಟಿ ವರೆಗೂ. ಇವುಗಳೇನು? ಪೂರ್ಣಾಂಕಗಳು. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು? ಭಾಗಲಬ್ಧ ಸಂಖ್ಯೆಗಳಂದ್ರೆ ಯಾವ ಸಂಖ್ಯೆಗಳನ್ನು ನಾವು p/q ರೂಪದಲ್ಲಿ ಬರೆಯಲು ಸಾಧ್ಯವಿದೆಯೋ ಅವುಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತೀವಿ. ಇಲ್ಲಿ ನೋಡ್ರಿ ಏನ್ ಕಂಡೀಷನ್ ಅಂದ್ರೆ q is not equal to 0. q ಅನ್ನೋದು not equal to 0 ಆಗಿರ್ಬೇಕು. ಅವುಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತೀವಿ. ಹಾಗಾದ್ರೆ ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳು. ನೋಡ್ರಿ ಅಭಾಗಲಬ್ಧ ಸಂಖ್ಯೆಗಳಂದ್ರೆ √2, √3, √5, √7 ಸೋ ಆನ್. ಇವುಗಳನ್ನ p/q ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ. ಹಾಗಾಗಿ ಇವನ್ನ ಅಂತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಸಂಯುಕ್ತ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು. ಸಂಯುಕ್ತ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು. ಮೊದಲು ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ. ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, 5, 7, 11, 13, 17 ಸೋ ಆನ್. ಹಾಗಾದ್ರೆ ಇವುಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಯಾಕೆ ಕರಿತೀವಿ ಅಂದ್ರೆ ನೋಡ್ರಿ, ಈ ಸಂಖ್ಯೆಗಳ ಅಪವರ್ತನಗಳನ್ನ ನೋಡಿದಾಗ ಈ ಎರಡರ ಅಪವರ್ತನ 1 ಮತ್ತು 2. ನೆಕ್ಸ್ಟ್ ನೋಡ್ರಿ ಈ ಮೂಲ ಅಪವರ್ತನ 1 ಮತ್ತು 3.
ಅವಿಭಾಜ್ಯ ಸಂಖ್ಯೆಗಳು ಯಾಕಂತೀವಿ ಅಂದ್ರೆ ಈ ಅಂಕಿಗಳು ಬರೀ ಎರಡೇ ಸಂಖ್ಯೆಯಿಂದ ಮಾತ್ರ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಯಾಕೆ ಕರಿತೀವಿ ಅಂತ ಈ ಸಂಖ್ಯೆಗಳು ಬರೀ ಎರಡೇ ಅಪವರ್ತನಗಳನ್ನ ಹೊಂದಿದವು. ಇವುಗಳು ಎರಡೇ ಅಪವರ್ತನಗಳನ್ನ ಹೊಂದಿವೆ. ಅದಕ್ಕಾಗಿ ಏನಂತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಏನು ನೋಡಿ. ಸಂಯುಕ್ತ ಸಂಖ್ಯೆಗಳು ಯಾವ್ಯಾವ ನೋಡ್ರಿ. 4 6 8 10 12 14 ಸೊ ಆನ್ ನೋಡ್ರಿ. ಈ ಸಂಖ್ಯೆಗಳ ಒಂದು ಅಪವರ್ತನಗಳನ್ನು ನೋಡ್ರಿ. 4ರ ಅಪವರ್ತನ 1 ಮತ್ತು 4 ಅಂತಕ್ಕಂಥದ್ದು 2ರಿಂದನೂ ಭಾಗ ಆಗುತ್ತೆ ಮತ್ತು 4ರಿಂದ. ಹಾಗಾದ್ರೆ ಈ 4ರ ಅಪವರ್ತನಗಳು 1 2 4. ನೆಕ್ಸ್ಟ್ ಈ 8 ನೋಡ್ರಿ. 8ರ ಅಪವರ್ತನಗಳು 1 ಮತ್ತು 2. ನೆಕ್ಸ್ಟ್ 4 ನೆಕ್ಸ್ಟ್ 8. ಈ 8ರ ಅಪವರ್ತನಗಳು 1 2 4 ಮತ್ತು 8 ನೋಡ್ರಿ. ಈ ಸಂಯುಕ್ತ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುತ್ತವೆ. ಸಂಯುಕ್ತ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುತ್ತವೆ. ನೋಡ್ರಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತೀವಿ. ಎರಡೇ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಗೊತ್ತಾಯ್ತಾ ಇದು? ಈ ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ಒಟ್ಟಿಗೆ ಸೇರಿಸಿದಾಗ ನಮಗೇನಾಗುತ್ತಾ ವಾಸ್ತವ ಸಂಖ್ಯೆಗಳು ಸಿಗ್ತಾವೆ. ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ಒಟ್ಟಿಗೆ ಸೇರಿ ಹೇಳುವ ಸಂಖ್ಯೆಗಳನ್ನ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ನೋಡ್ರಿ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ 4. ಹೌದಾ? 4 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ನೆನಪಿರ್ತದೆ. ನೆಕ್ಸ್ಟ್ ನೋಡ್ರಿ, ಅಂಕಗಣಿತದ ಮೂಲ ಪ್ರಮೇಯ. ನೋಡ್ರಿ, ಅಂಕಗಣಿತದ ಮೂಲ ಪ್ರಮೇಯ ಏನಾಗುತ್ತಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ನೋಡ್ರಿ, ಅರ್ಥ ಮಾಡ್ಕೇವೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ನಾವು ಅವುಗಳ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹೌದಾ? ನೋಡ್ರಿ, ಉದಾಹರಣೆ ನೋಡ್ರಿ. ಒಂದು ಸಂಯುಕ್ತ ಸಂಖ್ಯೆಯನ್ನು ತಗೊಳ್ಳಿ. ಈಗ ಎಷ್ಟು? 8 ಅಂತ ತಗೋಣ. ಈ 8ರ ಅವಿಭಾಜ್ಯಗಳ ಗುಣಲಬ್ಧವನ್ನ
ಈ ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹಾಗಾದ್ರೆ ಇದರ ಅವಿಭಾಜ್ಯ ಅಪವರ್ತನಗಳನ್ನ ನಾವು ಕಂಡುಹಿಡಿಯಬೇಕು ಮೊದಲು. ಹಾಗಾದ್ರೆ 8ರ ಅಪವರ್ತನಗಳು ಎಷ್ಟು? 2 4 8, 2 7 4, 2 1. ಹೌದಾ? ನೋಡ್ರಿ, ಇದರ 8ರ ಅಪವರ್ತನಗಳು ಎಷ್ಟು? 2 8 2 8 2. ಈ ಸಂಯುಕ್ತ ಸಂಖ್ಯೆಯನ್ನು ನಾವು ಈ ಅವಿಭಾಜ್ಯಗಳ ಗುಣಲಬ್ಧವಾಗಿ ಕೂಡ ವ್ಯಕ್ತಪಡಿಸಬಹುದು. 2 4 4 8. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಸಂಯುಕ್ತ ಸಂಖ್ಯೆ 6. ಈ 6ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಬೇಕು ನಾವು ಮೊದಲು. 6ರ ಅಪವರ್ತನಗಳು 2 3 6, 3 1 3. 6ರ ಅಪವರ್ತನಗಳು 2 ಇಂಟು 3. ಈ ಸಂಯುಕ್ತ ಸಂಖ್ಯೆಯನ್ನ 2 ಇಂಟು 3 ಅಂತ ನಾವು ವ್ಯಕ್ತಪಡಿಸಬಹುದು. ಹಾಗಾದ್ರೆ ಮುಂದೆ ಕೊಟ್ಟರು ನೋಡ್ರಿ, ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ಹಾಗಾದ್ರೆ ಇದನ್ನ ನೋಡ್ರಿ, ಇಲ್ಲಿ ಮೊದಲು ಅವಿಭಾಜ್ಯ ಅಪವರ್ತನ 2 ತಗೊಂಡಿವೆ. ಹಾಗಾದ್ರೆ ಇದನ್ನ 3 ತಗೊಂಡು ನೋಡ್ರಿ. 3 2 6, 2 1 2. ಹೌದಾ? ಇದನ್ನ ನಾವು 3 ಇಂಟು 2 ಈ ರೀತಿನೂ ಕೂಡ ಬರೀಬಹುದು. 3 2 6, 2 3 6. ಇದು ಈ ಪ್ರಮೇಯದ. ಓಕೆ, ನೆಕ್ಸ್ಟ್ ನೋಡ್ರಿ, ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಹಾಗಾದ್ರೆ ಮಸ ಅಂದ್ರೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಗಾತ್ರವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ನೋಡ್ರಿ, ನೀಟಾಗಿ ಓದೋಸಲ, ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಗಾತ್ರವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ನಾವೇಂತೀವಿ ಮಾಸ ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆ ನೋಡ್ರಿ, ಉದಾಹರಣೆಗೆ 8 ಮತ್ತು 12ರ ಮಾಸ. 8 ಮತ್ತು 12ರ ಮಾಸ ಕಂಡುಹಿಡಿಯಬೇಕು. ನೋಡಿ, ಮೊದಲು ಈ 8ರ ಅಪವರ್ತನಗಳನ್ನ ಕಂಡುಹಿಡಿಯಬೇಕು. 4 2 7 2 1. ಹಾಗಾದ್ರೆ 8ರ ಅಪವರ್ತನಗಳು 2 ಇಂಟು 2 ಇಂಟು 2 ಈಕ್ವಲ್ ಟು ಇವುಗಳನ್ನ 2 ಕ್ಯೂಬ್ ಅಂತ ಬರೀಬಹುದು. ನೆಕ್ಸ್ಟ್ ನೋಡಿ, 12ರ ಅಪವರ್ತನಗಳು. 12ರ ಅಪವರ್ತನ ಕಂಡಿದ್ರೆ 2 6 12, 2 3 6, 3 1 3. ಹಾಗಾದ್ರೆ 12ರ ಅಪವರ್ತನಗಳು 2 ಇಂಟು 2 ಇಂಟು 3 ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ 2 2 ಅದಾವ. ಹಾಗಾಗಿ ನಾವು ಇದನ್ನ 2 ಸ್ಕ್ವೇರ್ ಅಂತ ಬರೀಬಹುದು ಇಂಟು 3. ಹಾಗಾದ್ರೆ 8 ಮತ್ತು 12ರ ಮೊಸ ಏನಾಗುತ್ತಪ್ಪ ಅಂದ್ರೆ, ನೋಡ್ರಿ ಇದು ವಾಕ್ಯದಲ್ಲಿ ನೋಡ್ರಿ, ಮೊದಲು ದತ್ತ ಸಂಖ್ಯೆಗಳನ್ನ ಅತ್ಯಂತ ಕಡಿಮೆ ಗಾತ್ರವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಹಾಗಾದ್ರೆ ನೋಡ್ರಿ, ಇವೆರಡರಲ್ಲಿ ಏನ್ ಸಾಮಾನ್ಯ ಐತಿ? 2 ಅಂತಕ್ಕಂಥದ್ದು ಸಾಮಾನ್ಯ ಐತಿ. ಇವುಗಳಲ್ಲಿ ಕಡಿಮೆ ಗಾತ್ರವನ್ನು ಹೊಂದಿರೋದು ಯಾವುದು? ಎಷ್ಟು ಕಡಿಮೆ ಗಾತ್ರ? 2 ಅಂತಕ್ಕಂಥದ್ದು ಕಡಿಮೆ ಗಾತ್ರ. ಹಾಗಾದ್ರೆ 2 ಸ್ಕ್ವೇರ್ ಎಷ್ಟು? 4. 8 ಮತ್ತು 12ರ ಮಾಸ 4. ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 14 ಮತ್ತು 20ರ ಮಾಸ. ನೋಡಿ, ಮೊದಲು ಈ 14ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಯಬೇಕು. ನೋಡ್ರಿ, 14ರ ಅಪವರ್ತನಗಳು 2 7 14. ನೆಕ್ಸ್ಟ್ ನೋಡ್ರಿ,
7 ಅಂತಕ್ಕಂಥದ್ದೊಂದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ ಇದು ತನ್ನ ಸಂಖ್ಯೆಯಿಂದ ಮಾತ್ರ ಭಾಗ ಆಗುತ್ತೆ. 1 7. 14ರ ಅಪವರ್ತನಗಳು 2 ಇಂಟು 7. ನೆಕ್ಸ್ಟ್ 20ರ ಅಪವರ್ತನಗಳು ನೋಡ್ರಿ. 2 10, 2 5, 5 1. ಹೌದಾ? 5 ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಇದರ ಅಪವರ್ತನಗಳು ನೋಡ್ರಿ. 20ರ ಅಪವರ್ತನಗಳು 2 ಇಂಟು 2 ಇಂಟು 5 ನೋಡ್ರಿ. ಇಲ್ಲಿ 2 ಅಂತಕ್ಕಂಥದ್ದು 2 ಅದಾವ. ಹಾಗಾಗಿ ಇದನ್ನ 2 ಸ್ಕ್ವೇರ್ ಅಂತ ಬರೀಬಹುದು ಇಂಟು 5 ನೋಡಿ. ಇವುಗಳಲ್ಲಿ ಏನ್ ಕಾಮನ್ ಐತಿ? 2 ಅಂತಕ್ಕಂಥದ್ದು ಕಾಮನ್ ಐತಿ, ಸಾಮಾನ್ಯ ಐತಿ. ಹಾಗಾಗಿ 2 ಬರ್ತವೆ. ಹಾಗಾದ್ರೆ ಈ 2ರಲ್ಲಿ ಕಡಿಮೆ ಘಾತವನ್ನು ಹೊಂದಿದೆ. ಕಡಿಮೆ ಘಾತ ಎಷ್ಟೈತಿ ನೋಡ್ರಿ? 1 ಅಂತಕ್ಕಂಥದ್ದು ಕಡಿಮೆ ಘಾತ. ಹಾಗಾಗಿ 14 ಮತ್ತು 20ರ ಸಹ 2. ಹೌದಾ? ಗೊತ್ತಾಯ್ತಾ ಇದು? ನೆಕ್ಸ್ಟ್ ನೋಡ್ರಿ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ನೋಡ್ರಿ. ಮಹಾಸಾಗರಲಿಂದ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿತ್ತು. ಹಾಗಾದ್ರೆ ಈ ಲಸ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಉದಾಹರಣೆ ನೋಡ್ರಿ. 6 ಮತ್ತು 8ರ ಲಸಾಹ. ಇವಾಗ ಏನ್ ಮಾಡೋದು ನಾವು? 6 ಮತ್ತು 8ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಬೇಕು ಮೊದಲು ನೋಡ್ರಿ. 6ರ ಅವಿಭಾಜ್ಯ ಅಪವರ್ತನಗಳು 2 2 3 6. 3 ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 3 3. ನೆಕ್ಸ್ಟ್ ನೋಡಿ 8 2 4 8, 2 4 2 1 2. ಇದು ನೋಡಿ 6ರ ಅವಿಭಾಜ್ಯ ಅಪವರ್ತನಗಳು 2 ಇಂಟು 3. 8ರ ಅಪವರ್ತನಗಳು 2 ಇಂಟು 2 ಇಂಟು 2. ಈಗ ನೋಡ್ರಿ, ಇದನ್ನು ನಾವೇನು ಬರೀಬಹುದು? 2 ಕ್ಯೂಬ್ ಅಂತ ಬರೀಬಹುದು. ಹಾಗಾದ್ರೆ 6 ಮತ್ತು 8ರ ಲಸ ಏನಾಗುತ್ತೆ ಅಂದ್ರೆ ನೋಡ್ರಿ, ಇವುಗಳಲ್ಲಿ ಸಾಮಾನ್ಯ ಏನೈತಿ? 2 ಸಾಮಾನ್ಯ ಐತಿ. ಘಾತ ಸಂಖ್ಯೆ ಹೆಚ್ಚು ಯಾವ್ದೈತಿ? ಇಲ್ಲಿ 3 ಐತಿ. ಇಂಟು 3. 2 ಕ್ಯೂಬ್ ಅಂದ್ರೆ 8 ಇಂಟು 3. 8 3 24. 6 ಮತ್ತು 8ರ ಲಸ 24. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಮತ್ತು 16ರ ಲಸ. ಇವಾಗ ನಾವು ಮೊದಲು ಏನ್ ಮಾಡಬೇಕು? 12ರ ಅಪವರ್ತನಗಳನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ 2 6 12, 2 3 6, 3 1 3. 16 ನೋಡ್ರಿ. 2 8 14, 2 4 8, 2 4, 2 1 2. ಹಾಗಾದ್ರೆ ಈ 12 ಅಪವರ್ತನಗಳ ನೋಡಿ ಏನಿದೆ? 2 ಇಂಟು 2 ಇಂಟು 3 14 ನೋಡ್ರಿ. 2 ಇಂಟು 2 ಇಂಟು 2 ಇಂಟು 2 ಐತಿ. ಹಾಗಾದ್ರೆ ಇದನ್ನು ನಾವು 2 ಸ್ಕ್ವೇರ್ ಅಂತ ಬರೀಬಹುದು ಇಂಟು 3. ಇದನ್ನು ನಾವು 2 ಘಾತ 4 ಅಂತ ಬರೀಬಹುದು. ಹೌದಾ? ಹಾಗಾದ್ರೆ 12 ಮತ್ತು
ಇದ್ರೆ ಸಹ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ, 2 ಕಾಮನ್ ಐತಿ, 2 ಘಾತ ಹೆಚ್ಚಾಗೈತಿ ನೋಡ್ರಿ, 4 ಇಂಟು 3. ಹಾಗಾದ್ರೆ 2 ಘಾತ 4 ಅಂದ್ರೆ 16 ಇಂಟು 3. 16 ಇಂಟು 3 48. 12 ಮತ್ತು 14 ಸಹ ಎಷ್ಟು? 48. ಹೌದಾ? ಅದು ನೋಡ್ರಿ, ಇನ್ನೇನ್ ತರ ಇರುತ್ತೆ, ನಾವೇನೇನು ಕಲ್ತೀವಿ? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಅಂಕಗಣಿತದ ಮೂಲ ಪ್ರಮೇಯ ಮತ್ತು ಮಸಹ ಮತ್ತು ಲಸಹ ಬಗ್ಗೆ ನಾವಿವತ್ತು ತಿಳ್ಕೊಂಡಿವೆ. ಮುಂದಿನ ತರಗತಿಯಲ್ಲಿ ನಾವು ಈ ವಾಸ್ತವ ಸಂಖ್ಯೆಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ರೇಖೆಗಳನ್ನ ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ಈಗ ಮುಕ್ತಾಯ ಮಾಡೋಣ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.